ಯತೀಂದ್ರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿರೋದು. ಅಮಿತ್ ಶಾರನ್ನ ಗೂಂಡಾ ರೌಡಿ ಅಂತ ಕರೆದಿದ್ರು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿಗೆ ದೂರು ಕೊಟ್ಟಿದೆ. ಹಾಗೆ ರಾಜೀವ್ ಗಾಂಧಿ ಪ್ರತಿಮೆ ಮುಚ್ಚದೇ ಇರೋ ಬಗ್ಗೆ ದೂರು. ಶೇಷಾದ್ರಿಪುರಂ ಸರ್ಕಲ್ನಲ್ಲಿರುವಂತಹ ರಾಜೀವ್ ಗಾಂಧಿ ಪ್ರತಿಮೆ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಕೂಡ ಪ್ರತಿಮೆಯನ್ನ ಇನ್ನೂ ಕೂಡ ಮುಚ್ಚಿಲ್ಲ. ಸೊ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರು ದೂರನ್ನು ಕೊಟ್ಟಿದ್ದಾರೆ. MLC ರವಿಕುಮಾರ್ ಹಾಗೇನೆ ಚೆಲುವಾದಿ ನಾರಾಯಣ ಸ್ವಾಮಿ ದೂರು ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ನೀತಿ ಸಂಹಿತೆ ಜಾರಿ ಇದ್ರೂ ಕೂಡ ಇದನ್ನು ಮುಚ್ಚಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಅಮಿತ್ ಶಾ ಗೂಂಡಾ ರೌಡಿ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇದ್ದಂಥವರು. ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ. ಮೋದಿ ಅವರು ಇಂಥವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆಡಳಿತ ನಡೆಸ್ತಿದ್ದಾರೆ ಅಂತ ಯತೀಂದ್ರ ಅವರು ಮಾತನಾಡಿದರು. ಸೊ ಇನ್ನೊಂದು ಕಡೆ ಈಗ ಯತೀಂದ್ರ ವಿರುದ್ಧ ಬಿಜೆಪಿ ದೂರು ಕೊಟ್ಟಿದೆ. ಸೊ ರಾಜೀವ್ ಗಾಂಧಿ ಪ್ರತಿಮೆ ಮುಚ್ಚದೇ ಇರೋ ಬಗ್ಗೆ ಈಗ ದೂರು ದಾಖಲಾಗಿದೆ. ಸೊ ಆ ಒಂದು ಫೋಟೋನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಬಿಜೆಪಿ ಕೊಟ್ಟಿರುವಂಥ ಕಂಪ್ಲೇಂಟ್ನ ಕಾಪಿಯನ್ನು ಕೂಡ ನೀವು ಗಮನಿಸ್ಬೋದು. ಸೊ ರಾಜೀವ್ ಗಾಂಧಿ ಪ್ರತಿಮೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ರಾಜೀವ್ ಗಾಂಧಿ ಪ್ರತಿಮೆ ಮುಚ್ಚದೇ ಇರುವ ಬಗ್ಗೆ ದೂರು ದಾಖಲಾಗಿದೆ.